ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಕಲ್ಯಾಣದ ಭೂಮಿಲಿಂದ ಇಡೀ ಭಾರತೀಯರೆಲ್ಲರಿಗೂ ಈ ಮುಂಜಾನೆಯ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ. ಒಂದು ಮಹಾತ್ಮ ಬಸವಣ್ಣನವರ ವಚನವನ್ನು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ. ಶ್ವೇತ, ಬಂದ, ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದವುಗಳಲ್ಲಿ ಅಷ್ಟ ಸೃಷ್ಟಿಸಿದ ದೇವರುಗಳು ದೇವರಲ್ಲ. ತನ್ನ ತಾನು ಅರಿತು ತಾನು ಯಾರು ಎಂದು ತಿಳಿದರೆ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ. ಈ ಸತ್ಯವನ್ನು ನಾವು ಜೀವನದಲ್ಲಿ ಆತ್ಮ ಅವಲೋಕನವನ್ನು ಮಾಡಿಕೊಂಡಾಗ ಅನಿಸುತ್ತದೆ, ಈ ಮಾನವ ನಿರ್ಮಿತ ಮೂರ್ತಿಗಳಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲ. ಅದು ನಮ್ಮ ಜೊತೆ ಮಾತನಾಡುವುದಿಲ್ಲ, ನಮ್ಮನ್ನು ಏನು ಹೇಳುವುದಿಲ್ಲ. ಇವಾಗ ನಾವು ಬಸವಣ್ಣನವರ ಭಾವಚಿತ್ರ ಇಟ್ಟಿದ್ದೇನೆ, ಆದರೆ ಇದರಲ್ಲಿ ನಾನು ದೇವರನ್ನು ಕಾಣುವುದಿಲ್ಲ. ಅವರನ್ನು ನಾನು ಅನುಭವ ಮಂಟಪದ ಲಿಂಗಾಯತ ಧರ್ಮವೆಂದು ಭಕ್ತಿ ಭಾವದಿಂದ ನಂಬುತ್ತೇನೆ. ಅವರ ಮಾರ್ಗದರ್ಶನದಲ್ಲಿ ನಮ್ಮ ಒಳ್ಳೆಯ ಜೀವನವನ್ನು ನಾವು ಮಾಡಿಕೊಳ್ಳುತ್ತಿದ್ದೇವೆ, ತಾವೆಲ್ಲರೂ ಕೂಡ ಮಾಡಿಕೊಳ್ಳಬಹುದು ಎಂದು ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ. ಅರಗು ತಿಂದು ಕರಗುವ ದೈವಗಳು ಎಂತು ಸರಿ ಎಂಬೆನಯ್ಯ, ಉರಿಯ ಕಂಡರೆ ಮುರುಟುವ ದೈವಗಳು ಎಂತು ಸರಿ ಎಂಬೆನಯ್ಯ, ಅವಸರ ಬಂದರೆ ಮಾರುವ ದೈವಗಳು ಎಂತು ಸರಿ ಎಂಬೆನಯ್ಯ, ಅಂಜಿಕೆ ಆದರೆ ಹೂಳುವ ದೈವಗಳು ಎಂತು ಸರಿ ಎಂಬೆನಯ್ಯ. ಸಹಜ ಭಾವ, ನಿಜ ಐಕ್ಯ, ನಮ್ಮ ಕೂಡಲ ಸಂಗಮ ದೇವ ಒಬ್ಬನೇ ದೇವ ಕಾಣಿರಣ್ಣ, ಒಬ್ಬನೇ ದೇವ ಕಾಣಿರಣ್ಣ. ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ. ಯಾಕೆ ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಮನುಷ್ಯರ ಮನಸ್ಸನ್ನು ಧ್ಯಾನ ಭಟ್ಕಾವ್ ಕೆಲಸ ಮಾಡಬೇಡಿರಿ. ಸಮಾಜದಲ್ಲಿ ವಚನಗಳ ಆಧಾರದ ಮೇಲೆ ಮಾತನಾಡಿ ಅವರನ್ನು, ನಮ್ಮ ಮನೆಯ ಮಕ್ಕಳಿಗೆ ನಾವು ಯಾವ ರೀತಿ ಒಳ್ಳೆಯದನ್ನು ತಿಳಿಸಲು ಪ್ರಯತ್ನ ಪಡ್ತೀವಲ್ಲ, ಆ ರೀತಿ ಇಂತಹ ವಚನಗಳನ್ನು ಹೇಳೋದ್ರ ಮೂಲಕ ಜನರನ್ನು ತಿಳಿಸುತ್ತಾ ಹೋದರೆ ಈ ದೇಶದಲ್ಲಿರ್ತಕ್ಕಂಥ ಅಪರಾಧಗಳು, ಭ್ರಷ್ಟಾಚಾರಗಳು, ನಫರತ್ ಫೈಲಾಸೋದು, ಜಾತಿ ಭೇದ ಭಾವಗಳು, ಈ ಮೂಢ ರೂಢಿಗಳು ಎಲ್ಲ ಕಸವನ್ನು ತೆಗೆದುಹಾಕಲು ಬರುತ್ತದೆ. ಅದು ನಾವು ದೇಶಭಕ್ತಿಯ ಮಾತನಾಡಿದರೆ, ರಾಷ್ಟ್ರಭಕ್ತ ಮಾತನಾಡ್ತಕ್ಕಂಥವರೆಲ್ಲರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ, ನೀವು ಬಸವಣ್ಣನವರ ಶರಣರ ಸರಳ ಜೀವನದ ವಿಚಾರಗಳನ್ನು, ವಚನಗಳನ್ನು ಓದಿರಿ, ಆತ್ಮ ಅವಲೋಕನ ಮಾಡಿಕೊಳ್ಳಿರಿ, ಜೀವನದಲ್ಲಿ ಅಳವಡಿಸಿಕೊಂಡು ಬದುಕಿದೆ ಆದರೆ ನಿಜಕ್ಕೂ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಕೂಡಿ ಬದುಕಲು ಬರುತ್ತದೆ. ಇನ್ನೊಂದು ಬಸವಣ್ಣನವರ ವಚನ ಹೇಳುತ್ತೆ, ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ, ಎನ್ನ ಕಾಲೇ ಕಂಬ, ಈ ದೇಹವೇ ದೇಗುಲ, ಎನ್ನ ಶಿರವೇ ಅನ್ನದ ಕಳಸವಯ್ಯ, ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಮಾನವ ನಿರ್ಮಿತ ಯಾವುದೇ ಒಂದು ಮೂರ್ತಿಗಳಲ್ಲಿ ನಿಜಕ್ಕೂ ಮನುಷ್ಯ ಪರಿವರ್ತನೆ ಆಗಲು ಸಾಧ್ಯವಿಲ್ಲ. ನಾವು ಜೀವಗಳಲ್ಲಿ ದೇವರನ್ನು ಕಾಣುವುದನ್ನು ಕಲಿಸಿದ್ದಾರೆ ನಮ್ಮ ಬಸವಾದಿ ಶರಣರು. ಜೀವಗಳಲ್ಲಿ ದೇವರನ್ನು ಕಂಡಿರಣ್ಣ. ಈ ಸತ್ಯವನ್ನು ನಾವು ಆಚರಣೆ ತಂದಿದ್ದೆ ಆದರೆ ಯಾಕೆ ಕೊಲ್ತಾರಪ್ಪ, ಯಾಕೆ ಯುದ್ಧಗಳು ನಡೀತಾ ಇವೆ? ಇವತ್ತೇನು ಸಾವಿರಾರು ಮಠಮಾನ್ಯಗಳಿವೆ, ಅವರೆಲ್ಲರೂ ಮಾಡಬೇಕಾದ ಕಾಯಕ, ಒಂದು ಕಾರ್ಯ, ಒಂದು ವಿಚಾರಗಳು ಜನಮನಕ್ಕೆ ಮುಟ್ಟಿಸಬೇಕೆಂತ ಹೇಳಿ
ಇಂಥ ಬಸವಾದಿ ಶರಣರ ಆ ವಚನದ ಮೂಲಕ ನೀವು ಯಾವುದು ವಚನ ಇಂತಹ ಬದಲಾವಣೆ ತರ್ತಕ್ಕಂಥ ವಚನಗಳನ್ನು ತಾವು ಆಚರಣೆಯಲ್ಲಿ ತಂದು ಇನ್ನೊಬ್ಬರನ್ನು ತಿಳಿಸುವ ಕಾರ್ಯ ಮಾಡಬೇಕೆಂತ ಹೇಳಿ ವಿನಂತಿಸ್ಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರ ಹೃದಯದಲ್ಲಿ ಹೃದಯವಿದ್ದರೆ, ಮನಕ್ಕೆ ತಟ್ಟಿದೆ ಆದರೆ ಬಸವಣ್ಣನವರ ಹೆಸರು ತೆಗೆದುಕೊಂಡು ಪ್ರವಚನ ಮಾಡ್ತಕ್ಕಂಥವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ. ನಮ್ಮ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಸಿದ್ದರಾಮೇಶ್ವರರು, ಚನ್ನಬಸವಣ್ಣನವರು, ಮಡಿವಾಳ ಮಾಚ, ಅಂಬಿಗರ ಚೌಡ್ಯ, ಮಾದಾರ್ ಚಂದ್, ಡೋಹಾರ್ ಕಕ್ಕ, ಹೀಗೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ಶರಣರು ಬಸವಣ್ಣನವರನ್ನು ಧರ್ಮಗುರು ಎಂದು ಒಪ್ಪಿಕೊಂಡು ಬರೆದಿರ್ತಕ್ಕಂಥ ವಚನಗಳು ಇವತ್ತ ನಮ್ಮ ಸಾಕ್ಷಿ ಸಿಗುತ್ತವೆ. ಆದ್ದರಿಂದ ಯಾರು ಬಸವಣ್ಣನವರನ್ನು ಧರ್ಮಗುರು ಎಂದು ಹೃದಯದಿಂದ ಒಪ್ಪಿಕೊಂಡು ಸಮಾಜದಲ್ಲಿ ಒಳ್ಳೆಯದಾಗಲಿ ಅಂಥೇಳಿ ಯಾರು ಬಯಸುತ್ತಾರಲ್ಲ, ಅವರು ಜನರ ಮನಸ್ಸಿನಲ್ಲಿ ಗೊಂದಲವನ್ನು ಸೃಷ್ಟಿಸುವುದು ಬಿಡಬೇಕಾಗಿ ವಿನಂತಿ ಮಾಡಿಕೊಳ್ತಾ, 145 ಕೋಟಿ ಭಾರತೀಯರಿಗೆ ಈ ವಿಡಿಯೋ ತಲುಪೋ ಕಾರ್ಯ ಮಾಡಿದ್ದೇ ಆದರೆ ನಿಜಕ್ಕೂ ಒಂದು ಜೀವನದಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಈ ಬ್ರಹ್ಮಾಂಡ ಒಂದು ದೇವಾಲಯವಿದೆ. ಈ ದೇವಾಲಯದೊಳಗೆ ಬರೀ ಭಾರತ ಅಷ್ಟೇ ಅಲ್ಲ, ಜಗತ್ತದ ಜನರಿಗೂ ಒಂದೇ ಒಂದು ದೇವಾಲಯ, ಕಂಬವಿಲ್ಲದ ದೇವಾಲಯ, ನಿರಾಕಾರ ದೇವಾಲಯ. ನಮ್ಮೆಲ್ಲರ ಒಳಗೆ ಇರ್ತಕ್ಕಂತಹ ಜಗದೀಶ ಒಬ್ಬನೇ ಒಬ್ಬ. ಆ ಕಾರಣಕ್ಕಾಗಿಯೇ ದೇಹವೇ ದೇವಸ್ಥಾನವೆಂದು ಹೇಳಿದ್ದರು ನಮ್ಮ ಶರಣರು ಎಂದು ಹೇಳ್ತಾ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಸವನಾಡಿನಿಂದ ಬಾಗಿದ ತಲೆ ಮುಗಿದ ಕೈಯಿಂದ ಕೋಟಿ ಕೋಟಿ ಶರಣು.